ಜೂನ್ 7ರಂದು ನಗರದಲ್ಲಿ ಮಾದಿಗ ಸಮುದಾಯ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಚಾಮರಾಜನಗರ. ಡಾ ಬಾಬು ಜಗಜ್ಜೀವನ್ ರಾಮ್ ಸಂಘಟನೆಗಳ ಒಕ್ಕೂಟವು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡಾ 60ರಷ್ಟು ಅಂಕ ಪಡೆದಿರುವ ಸಮುದಾಯದ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಬರುವ ಜೂನ್ 7ರಂದು ನಗರದಲ್ಲಿ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳಲಾಗಿದೆ ಎಂದು ಒಕ್ಕೂಟದ ಗೌರವ ಜಿಲ್ಲಾಧ್ಯಕ್ಷ ಬಸವನಪುರ ರಾಜಶೇಖರ್ ತಿಳಿಸಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಅಂದು ನಗರದ ಡಾ ರಾಜ್ಕುಮಾರ್ ರಂಗಮಂದಿರದಲ್ಲಿ ಬೆಳಗ್ಗೆ 11 ಗಂಟೆಗೆ ಕಾರ್ಯಕ್ರಮ ಆರಂಭವಾಗುತ್ತದೆ. ನಮ್ಮ ಸಂಘಟನೆ ಮೂಲ ಉದ್ದೇಶ ಸಮುದಾಯ ಮಕ್ಕಳ ಶಿಕ್ಷಣಕ್ಕೆ ಒತ್ತು ನೀಡುವುದು ಮೊದಲ ಆದ್ಯತೆಯಾಗಿದ್ದು, ಅದರಂತೆ ಸಮುದಾಯ ಪ್ರತಿಭಾ ವಿದ್ಯಾರ್ಥಿಗಳಿಗೆ ಒಕ್ಕೂಟದ ವತಿಯಿಂದ ಪ್ರತಿಭಾ ಪುರಸ್ಕಾರ ಆಯೋಜಿಸಲಾಗಿದೆ. ಸಮುದಾಯದ ವಿದ್ಯಾರ್ಥಿಗಳ ಸದುಪಯೋಗ ಪಡಿಸಿಕೊಳ್ಳುವಿಕೆ ಎಂದು ಮನವಿ ಮಾಡಿದರು. ಒಕ್ಕೂಟದ ಜಿಲ್ಲಾಧ್ಯಕ್ಷ ಎಚ್ ನಾಗರಾಜು ಮಾತನಾಡಿ, ನಮ್ಮ ಒಕ್ಕೂಟವು ಸಮುದಾಯ ಎಸ್ಎಸ್ಎಲ್ಸಿ ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡಾ 60ರಷ್ಟು ಅಂಕ ಪಡೆದಿರುವ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸುವುದರ ಜೊತೆಗೆ ನೀಟ್, ಸಿಇಟಿ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡುವ ಉದ್ದೇಶ ಹೊಂದಲಾಗಿದೆ. ಇಂತಹ ಅವಕಾಶವನ್ನು ಸಮುದಾಯದ ವಿದ್ಯಾರ್ಥಿಗಳು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಕೋರಿದರು. ಪತ್ರಿಕಾಗೋಷ್ಠಿಯಲ್ಲಿ ಡಾ ಬಾಬು ಜಗಜ್ಜೀವನ್ ರಾಮ್ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಎಚ್ ನಾಗರಾಜು, ಗೌರವಾಧ್ಯಕ್ಷ ಬಸವನಪುರ ರಾಜಶೇಖರ್, ಗೌರವ ಸಲಹೆಗಾರ ಅರಕಲವಾಡಿ ಜವರಯ್ಯ, ಜಿಲ್ಲಾ ಉಪಾಧ್ಯಕ್ಷರಾದ ಹಸಗೋಲಿ ಸಿದ್ದಯ್ಯ, ಸಿ ಚನ್ನಬಸವಯ್ಯ, ಬಿಸಿ ಸುರೇಶ್, ಕೊಳ್ಳೇಗಾಲ ತಾಲೂಕು ಅಧ್ಯಕ್ಷ ಗೋಪಾಲ್, ಸಹ ಕಾರ್ಯದರ್ಶಿ ಶಿವಕುಮಾರ್, ರಾಮಸಮುದ್ರ ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡನಾಯಕ, NKS TV4 ಚಾಮರಾಜನಗರ. ಜೊತೆಗೆ ಈ ಸಮುದಾಯದ ಒಂದು ಏನೇ ಕಷ್ಟ ಮತ್ತು ಯಾರಿಗೆ ಅನ್ಯಾಯ, ಯಾರಿಗೆ ತೊಂದರೆ ಇರುತ್ತೆ ಅವರು ಭಾಗಿಯಾಗಬೇಕು. ಯಾವುದೇ ಇದ್ರೂ ಕೂಡ ನಮ್ಗೆ ಅನ್ಯಾಯದ ವಿರುದ್ಧ ನಾವು ಒಂದು ವ್ಯವಸ್ಥಿತವಾಗಿ ನಾವು ಹೋರಾಟ ರೂಪಿಸಬೇಕು ಅಂತೇಳಿ ಒಂದು ಈ ಸಂಘ ತಂದಿದ್ದೀವಿ. ಮೂಲ ಉದ್ದೇಶ ಶೈಕ್ಷಣಿಕವಾಗಿ ಒತ್ತು ಕೊಡೋದು. ಈ ಸಂಘಟನೆ ಮೂಲ ಉದ್ದೇಶನೇ ಶೈಕ್ಷಣಿಕವಾಗಿ ಒತ್ತು ಕೊಡೋದು. ಈ 2026ನೇ ಸಾಲಿನಲ್ಲಿ ಈ ನಮ್ಮ ಸಮಾಜದ ಮಾದಿಗ ಸಮಾಜದ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಈ ಸಾಲಿನಲ್ಲಿ ಪಾಸ್ ಆಗಿರ್ತಕ್ಕಂಥ ಮಕ್ಕಳಿಗೆ ಏನು SSLCನಲ್ಲಿ ಮತ್ತು PUCನಲ್ಲಿ ನಾವು 60% ಯಾರು ತಗೊಂಡು ಇವತ್ತು ಪಾಸ್ ಮಾಡಿದ್ದಾರೆ ಅವರಿಗೆ ಒಂದು ಪ್ರತಿಭಾ ಪುರಸ್ಕಾರ ಮಾಡಬೇಕು ಅನ್ನೋದು ನಮ್ಮ ಸಂಘಟನೆಯ ಮೂಲ ಉದ್ದೇಶ. ಯಾಕೆ ಪ್ರತಿಭಾ ಪುರಸ್ಕಾರ ಮಾಡಬೇಕು ಅಂದರೆ SSLC ಪಾಸ್ ಆಗಿದೆ, ಮುಂದಿನ ಒಂದು ಶೈಕ್ಷಣಿಕವಾಗಿ ಅವರು ಯಾವ ಒಂದು ವಿಷಯಗಳ ಬಗ್ಗೆ ನಾವು ಓದಬೇಕು, ಮುಂದೆ ಅವರ 60% ತಗೊಂಡವರು ಯಾವ ಸಬ್ಜೆಕ್ಟ್ ತಗೋಬೇಕು, ಮತ್ತು ಅದಕ್ಕಿಂತ 75% ಯಾವ ಸಬ್ಜೆಕ್ಟ್ ತಗೋಬೇಕು, 95 ತಗೊಂಡವರು ಯಾವ ಸಬ್ಜೆಕ್ಟ್ ಓದಬೇಕು, ಅವ್ರಿಗೆ ಯಾವ ರೀತಿ ಓದಬೇಕು, ಮತ್ತು ನೀಟ್ ಮತ್ತು CET ಎಕ್ಸಾಮ್ ಯಾವ ರೀತಿ ಪ್ರಿಪೇರ್ ಆಗಬೇಕು, ಈ ವಿಚಾರವನ್ನು ಒಳಗೊಂಡಂತೆ ಈ ಪ್ರತಿಭಾ ಪುರಸ್ಕಾರ ಮುಖೇನ ಅವರಿಗೆ ತಿಳಿಯಪಡಿಸುವ ಒಂದು ವಿಚಾರವಾಗಿ ಈ ಒಂದು ಕಾರ್ಯಕ್ರಮವನ್ನು ಒಪ್ಪಿಕೊಂಡಿದ್ದೀವಿ. ನಮ್ಮ ಜಿಲ್ಲಾ ಕೇಂದ್ರ ನಾವು 2 ಪ್ಲೇಸ್ ಬುಕ್ ಮಾಡ್ಕೊಂಡಿದ್ದೀವಿ. ಒಂದು ಡಾಕ್ಟರ್ ಅಂಬೇಡ್ಕರ್ ಭವನ ಅಥವಾ ಡಾಕ್ಟರ್ ರಾಜ್ಕುಮಾರ್ ಭವನ. ಈ 2 ಭವನದಲ್ಲಿ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡಬೇಕು. ಸಮಾಜದ ಒಂದು ಗಣ್ಯ ವ್ಯಕ್ತಿಗಳಿಗೆ ಕರೆದು ಆ ಮುಖೇನ ಪ್ರತಿಭಾ ಪುರಸ್ಕಾರ ವಿತರಣೆ ಮಾಡಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯಾದ್ಯಂತ ನಾವು ಪ್ರತಿ ತಾಲೂಕಲ್ಲೂ ಈ ಒಂದು ಅವರ ಅಂಕಪಟ್ಟಿ ಮತ್ತೆ ಜಾತಿ ಪ್ರಮಾಣ ಪತ್ರ ಕ್ರೋಢೀಕರಿಸೋಕ್ಕೆ ಆಯಾ ತಾಲೂಕು ಅಧ್ಯಕ್ಷರುಗಳಿಗೆ ನಾವು ಜವಾಬ್ದಾರಿ ಕೊಡ್ತಿದ್ದೀವಿ. ಆ ವಿಚಾರನೀಗ ಯಾರ್ಯಾರು ಜವಾಬ್ದಾರಿ ಕೊಡಬೇಕು, ಯಾವ ತಾಲೂಕಲ್ಲಿ ಈಗ ನಮ್ಮ ಜಿಲ್ಲಾಧ್ಯಕ್ಷರು ಹೇಳ್ತಾರೆ. ಈಗ ನೆಕ್ಸ್ಟ್ ಜಿಲ್ಲಾಧ್ಯಕ್ಷರು ಮಾತಾಡಬೇಕು. ಮೇಲೆ ತೆಗೆದುವಂತ ಎಲ್ಲ ಪ್ರತಿಯೊಂದು ಮಕ್ಕಳು ನಮ್ಮ 5 ತಾಲೂಕಿನಲ್ಲಿ ಈಗಾಗಲೇ ಒಂದು ಅಡಕ್ ಕಮಿಟಿಯನ್ನು ಮಾಡಿದ್ದೇವೆ. ಅವ್ರ ಕೈಲಿ ನಿಮ್ಮ ಒಂದು ಅಂಕಪಟ್ಟಿ ಮತ್ತೆ ಜಾತಿ ಪ್ರಮಾಣ ಪತ್ರ ತಪ್ಪಿಸಬೇಕು. 31/5/2025 ಒಳಗಾಗಿ ಈ ಒಂದು ಎಲ್ಲ ನಿಮ್ಮ ದಾಖಲಾತಿಯನ್ನ ಆಯಾ ತಾಲೂಕಿನ ಅಲ್ಲಿ ನೇಮಿಸಿದ್ದೀವಿ. ಈಗಾಗಲೇ ಗುಂಡ್ಲುಪೇಟೆಯಿಂದ ಶ್ರೀಯುತ ಹಸಗುಲಿ ಸಿದ್ದೇವರು ಟೀಮ್ ಇದೆ, ಅವ್ರ ಕೈಲಿ ಒಂದು ನೀವು ತಲುಪಿಸಿ. ಹಾಗೂ ಕೊಳ್ಳೇಗಾಲದಲ್ಲಿ
ಅಧ್ಯಕ್ಷರಾದ ತಾಲೂಕು ಅಧ್ಯಕ್ಷರಾದ ಗೋಪಾಲ್ ಮತ್ತು ಅವರ ತಂಡದವರ ಕೈಲಿ ನಿಮ್ಮ ಒಂದು ಇದನ್ನ ಅಂಕಪಟ್ಟಿ ಮತ್ತು ಜಾತಿ ಪ್ರಮಾಣ ಪತ್ರವನ್ನು ತಲುಪಿಸಬೇಕು. ಹಾಗೆ ಅನೂರಿನ PC ಸುರೇಶ್ ಮತ್ತು ಅವರ ತಂಡ ಇದೆ, ಅವರಿಗೆ ತಲುಪಿಸಿ. ಹಾಗೆ ಎಡನೂರಿನಲ್ಲಿ ಬ್ಯಾಂಕ್ ಬಸವರಾಜ್ ಮತ್ತು ಅವರ ತಂಡ ಇದೆ, ಅವ್ರ ಕೈಲಿ ತಲುಪಿಸಬೇಕಾಗುತ್ತೆ. ಚಾಮರಾಜನಗರದಲ್ಲಿ ನಮ್ಮ ಶಿವಕುಮಾರ್ ಇದ್ದಾರೆ, ಮತ್ತೆ ಅವರ ತಂಡದವರ ಜೊತೆ ತಲುಪಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಈ 5 ತಾಲೂಕಿನ ಎಲ್ಲ ವಿದ್ಯಾರ್ಥಿನಿಯರು ಈ ಒಂದು ನಿಮ್ಮ ದಾಖಲಾತಿಯನ್ನು ದಿನಾಂಕ 31/5/2026 ಒಳಗಾಗಿ ತಲುಪಿಸಬೇಕು ಅಂತ ನಾವು ಈ ಮೂಲಕ ಕೇಳ್ತಾ ಇದ್ದೇವೆ. ದಿನಾಂಕ 7/6/2026 ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಮುಂದಿನ ದಿನಾಂಕವನ್ನು ನಿಮ್ಗೆ ತಿಳಿಸ್ತೀವಿ. ದಯಮಾಡಿ ಅಷ್ಟರೊಳಗೆ 31 ಒಳಗಾಗಿ ಎಲ್ಲ ತಲುಪಿಸಬೇಕು ಅಂತ ನನ್ನ ಎಲ್ಲ ಮಾದಿಗ ಸಂಘಟನೆಗಳ ಈ ನಮ್ಮ ಬಾಬು ಜಗಜೀವನ್ ಸಂಘಟನೆ